ಓಂ ಶಾಂತಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇಂದು ನಾವು ವಿಶೇಷವಾಗಿ ಭಗವದ್ಗೀತೆಯ ಸತ್ಯ ಸಂದೇಶವನ್ನು, ಅದರ ದಾರ್ಶನಿಕತೆಯನ್ನು ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಭಗವದ್ಗೀತೆಯನ್ನು ತಿಳಿದುಕೊಳ್ಳೋದಕ್ಕೆ ಪೂರ್ವದಲ್ಲಿ ನಾವು ಕೆಲವು ವಿಚಾರಗಳನ್ನು ಈ ಎಪಿಸೋಡಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಅಂದರೆ ನಮ್ಮ ಭಾರತೀಯ ಪರಂಪರೆ ಮತ್ತು ಇತಿಹಾಸದಲ್ಲಿ ಆಧ್ಯಾತ್ಮಿಕ ಪರಂಪರೆ ಅಂತ ಹೇಳಿದರೆ ನಾವು ಆರ್ವಾಚೀನ ಕಾಲ ಅಂತೇಳಿ ಕರಿತೀವಿ. ಅಂದರೆ ವೇದ ಪೂರ್ವ ಕಾಲ ಅಂತೇಳಿ ಕರಿತೀವಿ. ನಂತರದನ್ನು ವೇದಗಳ ಕಾಲ ಅಂತೇಳಿ ಕರಿತೀವಿ. ನಂತರ ಉಪನಿಷತ್ತುಗಳ ಕಾಲ, ಮಹಾಕಾವ್ಯಗಳ ಕಾಲ, ನಂತರ ನವ್ಯೋತ್ತರ ಅಂಥೇಳಿ ಹೀಗೆ ಹಲವಾರು ವಿಭಾಗಗಳನ್ನು ಮಾಡಿ ಅಧ್ಯಯನವನ್ನು ಮಾಡ್ತೀವಿ. ಈ ವೇದ ಪೂರ್ವ ಕಾಲದಲ್ಲಿ ವೇದಗಳ ಅಸ್ತಿತ್ವ ಇರಲಿಲ್ಲ. ಕೇವಲ ಮನುಷ್ಯ ತನಗೆ ಅನಿಸಿದ್ದನ್ನು, ಅಂದರೆ ಅದು ದ್ವಾಪರಯುಗದ ಆದಿ ಅಂತೇಳಿ ಕರೆಯಲಾಗ್ತದೆ. ಸುಮಾರು 200-300 ವರ್ಷಗಳ ಕಾಲ ವೇದ ಪೂರ್ವ ಕಾಲ ಅಂಥೇಳಿ ನಾವು ಕರಿತೀವಿ. ಈ ವೇದ ಪೂರ್ವ ಕಾಲದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ದೈವ ಕಲ್ಪನೆಯಾಗಲಿ ಅಥವಾ ದೇವರ ಅಸ್ತಿತ್ವವಾಗಲಿ, ಹಾಗೆಯೇ ಜನರ ನಡವಳಿಕೆಗಳಲ್ಲಿ ಯಾವುದೇ ಮಾರ್ಗದರ್ಶನೀಯ ಮಠ ಪರಂಪರೆಯಾಗಲಿ, ಪಂಥ ಪರಂಪರೆಯಾಗಲಿ, ಅಥವಾ ಅಭಿಪ್ರಾಯ ಪರಂಪರೆಯಾಗಲಿ, ಸಿದ್ಧಾಂತಿಕ ಪರಂಪರೆಯಾಗಲಿ ಇರಲಿಲ್ಲ. ಕೇವಲ ತಮ್ಮ ಜನರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮಗೆ ಇಷ್ಟವಾಗಿರ್ತಕ್ಕಂತಹ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಿದ್ರು. ಆದರೆ ನಂತರ ದಿನಗಳಲ್ಲಿ ಏಕೇಶ್ವರವಾದ ಅಸ್ತಿತ್ವಕ್ಕೆ ಬಂತು. ಈಶ್ವರನೇ ಭಗವಂತ, ಅವನನ್ನೇ ನೆನಪು ಮಾಡಬೇಕು ಅಂಥೇಳಿ. ಹಾಗೆಯೇ ನಂತರ ದಿನಗಳಲ್ಲಿ ಈ ರಾಜಋಷಿಗಳ ಪರಂಪರೆಯನ್ನು ನಾವು ಕಾಣ್ತೀವಿ. ಈ ರಾಜಋಷಿಗಳ ಪರಂಪರೆ ಅಂತ ಹೇಳಿದಾಗ ತಾವು 60 ವರ್ಷದ ನಂತರವಾಗಿ ರಾಜನ ಪತ್ನಿ ಕಾಡಿನಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಿದ್ರು. ಅಂದರೆ ನಾವು ರಾಜ್ಯಭಾರ ಮಾಡಿದ್ದು ಸಾಕಾಗಿದೆ, ವಾನಪ್ರಸ್ಥಾವಸ್ಥೆಯಲ್ಲಿ ನಾವು ದೇವರು, ಪರಮಾತ್ಮ, ದೈವ ಕಲ್ಪನೆಯನ್ನು ಕುರಿತು. ಆದರೆ ಯಾವುದೇ ರೀತಿಯಾಗಿರ್ತಕ್ಕ ಮಾರ್ಗದರ್ಶನಗಳು ಆ ಕಾಲದಲ್ಲಿ ಇರಲಿಲ್ಲ. ನೀವು ಹೀಗೆ ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಈ ರೀತಿ ಆಶ್ರಮವಾಸಿಗಳಿರಬೇಕು ಅಂತಕ್ಕಂಥ ಯಾವುದೇ ಕಲ್ಪನೆ ಇರಲಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಅವರು ದೈವವನ್ನು ಕುರಿತು ನೆನಪು ಮಾಡ್ತಾ ಹೋದರು. ಅವರಿಗೆ ಆದಂಥ ಅನುಭವಗಳನ್ನು, ರಾಜ ಋಷಿಗಳಿಗೆ ಆದಂತಹ ಅನುಭವಗಳನ್ನು ನಾವು ವೇದಗಳಂತೇಳಿ ಕರೆದ್ವಿ. ಅವು ಮೊದಲು ಸ್ಮೃತಿ, ಶ್ರುತಿ, ನಂತರ ಬ್ರಾಹ್ಮಣಿಕಗಳು, ನಂತರ ಅವುಗಳನ್ನು ಯಾರೋ ಋಷಿ ಏನು ಮಾಡ್ದ ಅಂತ ಹೇಳಿದರೆ ಈ ಶ್ರುತಿಯ ಪರಂಪರೆಯನ್ನು, ಹಾಗೆಯೇ ಸ್ಮೃತಿಯ ಪರಂಪರೆಯನ್ನು, ಬ್ರಾಹ್ಮಣಿಕಗಳ ಪರಂಪರೆಯನ್ನು ಅಕ್ಷರ ರೂಪಕ್ಕಿಳಿಸ್ತಕ್ಕಂಥ ಪ್ರಯತ್ನವನ್ನು ಅವನು ಮಾಡಿದ್ದಾನೆ. ಅವನು ಅಕ್ಷರ ರೂಪಕ್ಕಿಳಿಸಿದ ಮೇಲೆ ಅದರಲ್ಲಿ ಒಬ್ಬ ಋಷಿ ಏನು ಮಾಡ್ದ ಅಂತ ಹೇಳಿದರೆ ಒಂದೊಂದನ್ನು ಸಂಶೋಧನೆ ಮಾಡಿ ವಿಭಾಗ ಮಾಡ್ತಾನೆ. ಅಂದರೆ ಅರ್ಥಶಾಸ್ತ್ರ, ಅಥವಾ ನಾವು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಹೀಗೆ ಬೇರೆ ಬೇರೆ 4 ವೇದಗಳಾಗಿ ವಿಂಗಡಿಸಿ ಅವುಗಳ ಅಡಿಯಲ್ಲಿ, ಅಂದರೆ ತಲೆಬರಹದ ಅಡಿಯಲ್ಲಿ ಬರತಕ್ಕಂತಹ ಎಲ್ಲ ಪರಿಕಲ್ಪನೆಗಳನ್ನು ಒಂದು ಕಡೆ ಇಡ್ತಾ ಹೋದ. ಹಾಗೆಯೇ ಇದರ ನಂತರವಾಗಿ, ಅಂದರೆ ಇದು ಕೇವಲ ಸನ್ಯಾಸಿ ಪರಂಪರೆಯನ್ನಷ್ಟೇ ತೋರಿಸ್ತಾ ಇತ್ತು. ಇಲ್ಲಿ ಅನೇಕ ದೇವೋಪಾಸನೆಯನ್ನು, ದೇವಾದಿದೇವವಾದವನ್ನು ತೋರಿಸ್ತಾ ಇತ್ತು. ಇದರ ನಂತರವಾಗಿ ನಾವು ಉಪನಿಷತ್ತುಗಳ ಕಾಲ, ವೇದಾಂತಗಳ ಕಾಲ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಸಾಮಾನ್ಯವಾಗಿ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಹೀಗೆ ಹಲವಾರು ಆಚಾರ್ಯ ತ್ರಯರುಗಳು ನಂತರವಾಗಿ ಬಂದಂಥವರು ಉಪನಿಷತ್ತುಗಳನ್ನು, ಅಂದರೆ ಇದೇ ವೇದಗಳನ್ನು ಚರ್ಚೆ, ವಿಮರ್ಶೆ, ಭಾಷ್ಯಗಳ ಮೂಲಕವಾಗಿ ಆತ್ಮ, ಪರಮಾತ್ಮ, ಜೀವ, ಜಗತ್ತಿನ ವಿಚಾರವಾಗಿ ಚರ್ಚೆ, ವಿಮರ್ಶೆ, ಸಂವಾದದ ನಂತರವಾಗಿ ಹೊರಹೊಮ್ಮಿದಂತಹ ಗ್ರಂಥಗಳೇ ಉಪನಿಷತ್ತು ಮತ್ತು ವೇದಾಂತಗಳಂತೇಳಿ ಕರಿತೀವಿ. ಇದರ ನಂತರ ಬಂದಂಥದ್ದನ್ನು ನಾವು ಮಹಾಕಾವ್ಯಗಳು, ಈ ಎಲ್ಲ ಮಹಾಕಾವ್ಯಗಳ ಕರ್ತೃ ವೇದವ್ಯಾಸ ಅಂತೇಳಿ ಕರೆಯಲಾಗ್ತದೆ. ಅವರನ್ನೇ ಕೃಷ್ಣ ದ್ವೈಪಾಯನ ಅಂತೇಳಿ ಕರೆಯಲಾಗ್ತದೆ. ಈಗ ವೇದವ್ಯಾಸರ ಬಗ್ಗೆ ನಾವು ಹೇಳಿಕೊಟ್ರೆ ಅದೇ ಒಂದು ದೊಡ್ಡ ಕಥೆ ಆಗ್ತದೆ. ಯಾಕೆಂದರೆ ಆಕೆ ಒಬ್ಬ ಮೀನುಗಾರನ ಮಗಳಿಗೆ ಹುಟ್ಟಿದಂತಹ ವೇದವ್ಯಾಸ ಏನಾಗ್ತಾನೆ, ಸತ್ಯವತಿಗೆ ಹುಟ್ಟಿದಂಥ ವೇದವ್ಯಾಸ, ಅವನು ಒಂದು ದ್ವೀಪದಲ್ಲಿ ಇದ್ಕೊಂಡು ಅವನು ಸಾಧನೆಯನ್ನು ಮಾಡಿ 18 ಪುರಾಣಗಳನ್ನು ಬರಿತಾನೆ ಅಂಥೇಳಿ ಕಥೆ ಇದೆ, ಕಲ್ಪನೆ ಇದೆ. ಏನೇ ಇದ್ದರೂ ಸಹಿತವಾಗಿ ಈ ಕಲ್ಪನೆಯಲ್ಲಿ 18 ಪುರಾಣಗಳನ್ನ ಬರೆದಾಗ ಇವನು ಪ್ರವೃತ್ತಿ ಮಾರ್ಗದವರಿಗೆ, ಅಂದರೆ ಜೀವನದಲ್ಲಿ ನಾವು ಸಂಸಾರದಲ್ಲಿದ್ದುಕೊಂಡೇ ಜೀವನ್ಮುಕ್ತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಎನ್ನುವುದನ್ನು ಸಾಮಾನ್ಯ ಜನರಿಗೂ ತಿಳಿಸಬೇಕು ಅಂತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡು ಅವನು ಮಹಾಕಾವ್ಯಗಳನ್ನು ಸೃಷ್ಟಿ ಮಾಡ್ತಾನೆ. ಅಂದರೆ ಮಹಾಕಾವ್ಯಗಳಲ್ಲಿ ಮೊದಲು ಅವನು ಸೃಷ್ಟಿ ಮಾಡ್ತಕ್ಕಂಥದ್ದು ಅಂತ ಹೇಳಿದರೆ ಮಹಾಭಾರತವನ್ನು ಸೃಷ್ಟಿ ಮಾಡ್ತಾನೆ. ಆದರೆ ಮಹಾಭಾರತವನ್ನು ಈಗಿರ್ತಕ್ಕಂಥ ಕಲ್ಪನೆಯಲ್ಲಿ ಬರೆದನೇ ಇಲ್ಲ. ಜಯ ಎನ್ನುವ ಗ್ರಂಥವನ್ನು ಬರಿತಾನೆ. ವೇದಾಂತ ಉಪನಿಷತ್ತುಗಳ ಸಾರವನ್ನು ಭಗವದ್ಗೀತೆಯನ್ನು ಬರಿತಾನೆ.
ಭಗವದ್ಗೀತೆಯನ್ನೇ ಬೇರೆ ಬರಿತಾನೆ, ಜಯ ಎನ್ನುವ ಗ್ರಂಥವನ್ನೇ ಬೇರೆ ಬರಿತಾನೆ. ಆದರೆ ನಂತರದ ದಿನಗಳಲ್ಲಿ ಮಹಾಭಾರತ ಮತ್ತು ಭಗವದ್ಗೀತೆಯನ್ನು ಸೇರಿಸಿ ಮಹಾಭಾರತ ಅಂಥೇಳಿ ಅದು ಅವನು ಟೈಟ್ಲನ್ನು ಕೊಡ್ತಾನೆ. ಅಂದರೆ ಈ ಭಗವದ್ಗೀತೆಯನ್ನು ಹಾಗೆಯೇ ನೇರವಾಗಿ ಹೇಳಿದರೆ ಯಾರಿಗೂ ಸಹಿತವಾಗಿ ತಲುಪೋದಿಲ್ಲ. ಈಗ ಶಿವಗೀತೆ ಇದೆ, ಅನುಗೀತೆಗಳಿದೆ, ಹಾಗೆಯೇ ಅಷ್ಟಾವಕ್ರ ಗೀತೆ ಇದೆ, ಹಲವಾರು ಗೀತೆಗಳಿದೆ. ಅವ್ಯಾವೂ ಜನರಿಗೆ ತಲುಪಿಲ್ಲ. ಆದರೆ ಭಗವದ್ಗೀತೆ ಮಾತ್ರ ಎಲ್ಲ ಸಾಮಾನ್ಯ ಜನರಿಗೂ ತಲುಪಲಿಕ್ಕೆ ಕಾರಣ ಏನಂತಂದರೆ ಅವನು ಮಾಡಿದಂತಹ ವಿಶೇಷವಾಗಿರ್ತಕ್ಕಂತಹ ಕೃಷ್ಣಾರ್ಜುನರ ಸಂವಾದದಲ್ಲಿ ಅದು ಯುದ್ಧಕಾಂಡದಲ್ಲಿ ಅದನ್ನು ಸೇರಿಸಿರ್ತಕ್ಕಂಥದ್ದು. ಹಾಗಾಗಿ ಭಗವದ್ಗೀತೆ ಅಂತಕ್ಕಂಥದ್ದು ಪಾರ್ಥಾಯ ಪ್ರತಿಬೋಧಿತಂ ಸ್ವಯಂ ನಾರಾಯಣೇನ ವ್ಯಾಸೇನ ಗ್ರಥಿತಂ ಪುರಾಣ ಮುನಿನ ಮಧ್ಯ ಮಹಾಭಾರತಂ ಅಂತ ಹೇಳ್ತದೆ. ಅಂದರೆ ಇದರ ಅರ್ಥ ಏನಂದರೆ ಪಾರ್ಥನಿಗೆ ಹೇಳಿದಂತಹ ಈ ಗ್ರಂಥ ಏನಿದೆ, ಈ ಸಾರ ಏನಿದೆ, ವೇದಾಂತಗಳ ಸಾರ, ಅದನ್ನು ಮಧ್ಯ ಮಹಾಭಾರತದಲ್ಲಿ ನಂತರ ಸೇರಿಸಲ್ಪಟ್ಟಿದ್ದು ಅಂತೇಳಿ ಕರೆಯಲಾಗ್ತದೆ. ಅದೇನೇ ಇದ್ದರೂ ಸಹಿತವಾಗಿ 700 ಶ್ಲೋಕಗಳನ್ನು ಒಳಗೊಂಡಂತಹ ಮಹಾಭಾರತವು 1,00,000 ಶ್ಲೋಕಗಳನ್ನು ಒಳಗೊಂಡಂತಹ ಮಹಾಭಾರತದಲ್ಲಿ ಇದು ಸೇರ್ಪಡೆಯಾಯಿತು. ಇದು ಸೇರ್ಪಡೆ ಆದಮೇಲೆ ಇದನ್ನು ಯಾವ ರೂಪದಲ್ಲಿ ಮಾಡಿದ ಅಂತ ಹೇಳಿದರೆ ಇದನ್ನು ಡೈಲೆಕ್ಟಿಕಲ್ ಮೆಥಡ್ ಅಂತೇಳಿ ನಾವು ಕರಿತೀವಿ. ಇದು ಡೈಲೆಕ್ಟಿಕಲ್ ಅಂತ ಹೇಳಿದರೆ ಸಂವಾದ, ಚರ್ಚೆ ಅಂತೇಳಿ ಕರೀಲಾಗ್ತದೆ. ನೀವು ಗ್ರೀಕ್ ನಗರ ರಾಜ್ಯಗಳಲ್ಲಿ ಪ್ಲೇಟೋನ ಗ್ರಂಥಗಳಿರ್ಬೋದು, ಅರಿಸ್ಟಾಟಲ್ನ ಗ್ರಂಥಗಳಿರ್ಬೋದು, ಅಥವಾ ಸಾಕ್ರೆಟಿಸ್ ತನ್ನ ಸಿದ್ಧಾಂತಗಳನ್ನು ಅವನ ಶಿಷ್ಯರಾಗಿರ್ತಕ್ಕಂಥ ಪ್ಲೇಟೋ ಜೊತೆಯಲ್ಲಿ ಸಂವಾದವನ್ನು ನಡೆಸಿರೋದನ್ನು ಇವೆಲ್ಲವನ್ನು ನಾವು ಡೈಲೆಕ್ಟಿಕ್ ಅಂತೀವಿ. ಅಂದರೆ ಡ್ಯಾಶಿಂಗ್ ದಿ ಮ್ಯಾಟರ್ ಅಂತ. ಅಂದರೆ ಒಂದೇ ವಿಷಯವನ್ನು ಕುರಿತು ಅನೇಕ ಪ್ರಶ್ನೆಗಳನ್ನು ಎತ್ತಿ ಆ ವಿಷಯವನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನೇ ನಾವು ಡೈಲೆಕ್ಟಿಕ್ ಅಂತೇಳಿ ಕರಿತೀವಿ. ಹೀಗೆ ಕೃಷ್ಣಾರ್ಜುನರ ಸಂವಾದದಲ್ಲಿ ಇದನ್ನು ಕರೆಯಲಾಗ್ತದೆ. ಈ 18 ಅಧ್ಯಾಯಗಳಿದೆಯಲ್ಲ, 700 ಶ್ಲೋಕಗಳಿದೆಯಲ್ಲ, ಇದು ಅಧ್ಯಾಯಗಳ ರೂಪದಲ್ಲಿ ಕೃಷ್ಣ ಅಥವಾ ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತ ಪ್ರಾರ್ಥನೆಗೆ ಹೇಳಿದಂಥದ್ದೇ ಇಲ್ಲ. ಅವನು ಅಧ್ಯಾಯಗಳನ್ನು ಬೇರೆ ಬೇರೆಯಾಗಿ ಇಟ್ಕೊಂಡು ಹೇಳಲಿಲ್ಲ. ಅವನು ವಿಷಯಾಧಾರಿತವಾಗಿ, ಸೈದ್ಧಾಂತಿಕವಾಗಿ, ಅಂದರೆ ಆಧ್ಯಾತ್ಮಿಕ ಜ್ಞಾನವನ್ನು ಅವನು ಹೇಳಿರ್ತಕ್ಕಂಥದ್ದು. ಆದರೆ ಅಧ್ಯಯನದ ಅನುಕೂಲಕ್ಕೋಸ್ಕರವಾಗಿ ನಾವು ಅದನ್ನೇನು ಮಾಡ್ತೀವಿ, 18 ಅಧ್ಯಾಯಗಳಾಗಿ ವಿಭಾಗಿಸ್ತೇವೆ. ಈಗ ನಾವು ವಿಷಾದ ಯೋಗ ಇರ್ಬೋದು, ಸಾಂಖ್ಯ ಯೋಗ ಇರ್ಬೋದು, ಅಥವಾ ಕರ್ಮಯೋಗ, ಕರ್ಮ ಸನ್ಯಾಸ ಯೋಗ ಇರ್ಬೋದು, ಭಕ್ತಿ ಯೋಗ ಇರ್ಬೋದು, ಅಥವಾ ನಾವು 18 ಇದರಲ್ಲಿಯೂ ಸಹಿತವಾಗಿ ನಾವು 18 ಅಧ್ಯಾಯಗಳನ್ನು ಒಂದೊಂದು ಅಧ್ಯಾಯಗಳಾಗಿ ರೂಪಿಸ್ಕೊಳ್ತು. ಅದಕ್ಕೊಂದು ಟೈಟ್ಲನ್ನು ಇಟ್ಕೊಂಡು ಒಂದು ವಿಷಯವನ್ನು ತೆಗೆದುಕೊಂಡು ವಿಷಾದ ಯೋಗ ಅಂತ ಹೇಳಿದಾಗ ವಿಷಾದವೇ ಅಲ್ಲಿ ವ್ಯಕ್ತವಾಗ್ತದೆ. ನಾವು ಸಾಂಖ್ಯ ಯೋಗ ಅಂತೇಳಿ, ಸಾಂಖ್ಯ ಅಂದರೆ ಜ್ಞಾನ, ಅಲ್ಲಿ ಯಾವುದು ಜ್ಞಾನ ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಚರ್ಚಿತವಾಗ್ತಾ ಹೋಗ್ತದೆ. ಅಂದರೆ ಹೀಗೆ ಒಂದೊಂದು ಅಧ್ಯಾಯವನ್ನು ಜ್ಞಾನದ ಆಧಾರದ ಮೇಲೆ ವಿಂಗಡಿಸಲಾಗಿದೆ ಅಧ್ಯಯನದ ಅನುಕೂಲಕ್ಕೋಸ್ಕರವಾಗಿ. ಅಂದರೆ ಒಂದು ವಿಷಯವನ್ನು, ಸಿದ್ಧಾಂತವನ್ನು ಎತ್ಕೊಂಡ್ರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು, ನಾವು ಅದನ್ನು ತಿಳ್ಕೊಳ್ಬೇಕು, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಅದನ್ನು ಅಧ್ಯಾಯದ ರೂಪದಲ್ಲಿ, ಅಲ್ಲಿ ಗೀತೆ ವ್ಯಾಸನಾಗಲಿ ಅಥವಾ ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತನಾಗಲಿ ಅವುಗಳನ್ನು ಅಧ್ಯಾಯದ ಯಾವುದೇ ರೂಪದಲ್ಲಿ ಹೇಳಿರಲಿಲ್ಲ. ಆದರೆ ನಾವು ಅದನ್ನು ಅಧ್ಯಾಯದ ಅನುಕೂಲಕ್ಕಾಸರಿ ಮಾಡ್ಕೊಂಡಿದ್ದೀವಿ. ಆದರೆ ಇಡೀ ಭಗವದ್ಗೀತೆಯನ್ನು ಕೌರವರಿಗೂ ಮತ್ತು ಪಾಂಡವರಿಗೂ ಯುದ್ಧದ ಸಂದರ್ಭದಲ್ಲಿ ಅರ್ಜುನನಿಗಾದಂತಹ ವಿಷಾದವನ್ನು ಕುರಿತು ಅದರಲ್ಲಿ ಚಿಂತನೆಯನ್ನು, ಮಂಥನವನ್ನು ಆರಂಭವಾಗ್ತಾ ಹೋಗ್ತದೆ. ಒಟ್ಟಾರೆಯಾಗಿ ನಾವು ಭಗವದ್ಗೀತೆಯಲ್ಲಿ ಒಟ್ಟು 700 ಶ್ಲೋಕಗಳಲ್ಲಿ ಧೃತರಾಷ್ಟ್ರ 1 ಶ್ಲೋಕವನ್ನು ಹೇಳ್ತಾನೆ, ದುರ್ಯೋಧನ 9 ಶ್ಲೋಕವನ್ನು ಹೇಳ್ತಾನೆ, ಹಾಗೆಯೇ ಸಂಜಯ 34 ಶ್ಲೋಕಗಳನ್ನು ಹೇಳ್ತಾನೆ, ಹಾಗೆಯೇ ಅರ್ಜುನ 84 ಶ್ಲೋಕಗಳು, ಇನ್ನು 574 ಶ್ಲೋಕಗಳನ್ನು ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತ ಹೇಳ್ತಾನೆ. ಹೀಗೆ ಧೃತರಾಷ್ಟ್ರ, ದುರ್ಯೋಧನ, ನಂತರ ಸಂಜಯ ಮತ್ತು ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತ ಮತ್ತು ಅರ್ಜುನರ ನಡುವೆ ನಡೆದಂತಹ ಒಂದು ಸಂವಾದದ ಕೃತಿಯೇ ನಾವು ಭಗವದ್ಗೀತೆ ಅಂತೇಳಿ ಕರಿತೀವಿ. ಭಗವದ್ಗೀತೆ ಭವದ್ವೇಷಿಣಿ ಅಂತೇಳಿ ನಾವು ಕರೆಯಲಾಗ್ತದೆ. ಅಂದರೆ ಪ್ರಸ್ಥಾನ ತ್ರಯಗಳಲ್ಲಿ ಭಗವದ್ಗೀತೆಯು ಒಂದು ಅಂತೇಳಿ. ಅಂದರೆ ವೇದಾಂತ, ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ವೇದಾಂತ ಉಪನಿಷತ್ತುಗಳ ಜೊತೆಯಲ್ಲಿ ನಾವು ಭಗವದ್ಗೀತೆಯನ್ನು ಸಹಿತ ಪ್ರಸ್ಥಾನ ತ್ರಯಗಳಲ್ಲಿ ಒಂದು ಅಂತ. ಅಂದರೆ ನಾವು ಪ್ರಸ್ಥಾನ ಮಾಡಬೇಕಾದ್ರೆ, ಈ ಜಗತ್ತನ್ನು ಬಿಟ್ಟು ಹೋಗಬೇಕಾದ್ರೆ ಅದನ್ನು ಅಧ್ಯಯನ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅನುಭವಕ್ಕೇರಿದಾಗ
ಆ ಭಗವದ್ಗೀತೆ ನಮಗೆ ಮಾರ್ಗದರ್ಶನ ಮಾಡ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಪ್ರಸ್ಥಾನತ್ರಯಗಳಲ್ಲಿ ಒಂದು ಎಂದು ವಿವರಿಸ್ತೇನೆ ಕಾಣ್ತೀವಿ ನಾವು. ಹಾಗಾಗಿ ಭಗವದ್ಗೀತೆಯನ್ನು ಈ ರೀತಿಯಲ್ಲಿ ಅದು ಅಸ್ತಿತ್ವಕ್ಕೆ ಬಂತು ಅಂತ ಹೇಳ್ತಾನೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಓಂ ಶಾಂತಿ.